ನವರಸಗಳನ್ನು ಬಂದಾಗ ಆ ಕೃತಿ ಶ್ರೇಷ್ಠವಾಗಲಿಕ್ಕೆ ಸಾಧ್ಯ. ಇವಾಗ ಮಹಾಭಾರತ ಯಾಕೆ ಶ್ರೇಷ್ಠ ಸ್ವಾಮಿ? ನವರಸಗಳು ಬೆರೆತಿರ್ತಕ್ಕಂಥ ಒಂದು ಕಾವ್ಯ ಅದು, ಹಾಗಾಗಿ ಅದು ಶ್ರೇಷ್ಠ. ಸೊ ಅದೇ ರೀತಿ ಇವಾಗ ಪಂಪ ಭಾರತ ನಾವು ಓದ್ತೀವಿ, ಅದ್ಯಾಕೆ ಶ್ರೇಷ್ಠವಾಗುತ್ತೆ? ಅದು ವೀರರಸ ಪ್ರಧಾನವಾದರೂ ಸಹ ಇತರೆ ರಸಗಳನ್ನೂ ಒಳಗೊಂಡು ಸಾರ್ವಕಾಲಿಕ ಶ್ರೇಷ್ಠ ಕಾವ್ಯವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಸೊ ಅಲ್ಲಿ ನಮ್ಗೇನಿದೆ? ಸಾಮರಸ್ಯ ಪ್ರಮಾಣ ಬದ್ಧತೆ. ಬರೀ ವೀರರಸನೇ ವಿಜೃಂಭಿಸಿಲ್ಲ, ಅಲ್ಲಿ ಸಂದರ್ಭ ಸನ್ನಿವೇಶಕ್ಕೆ ಅನುಗುಣವಾಗಿ ಇತರೆ ರಸಗಳು ನಮ್ಮ ಕಾರ್ಯವನ್ನ ನಿರ್ವಹಿಸ್ತವೆ. ಓದುಗನಿಗೆ ಅಥವಾ ಸಹೃದಯನಿಗೆ ಇತರೆ ರಸಗಳು ಅನುಭವಕ್ಕೆ ಬರುತ್ತೆ. ಹಾಗಾಗಿ ಏರಿಳಿತಗಳಿರಬೇಕು. ಬರೀ ವೀರಾನೇ ಹೋಗ್ತಾ ಇದ್ರಾಗಲ್ಲ, ವೀರತ್ವದ ಸಂದರ್ಭನೂ ಇರಬೇಕು, ಕರುಣರಸ ಕೂಡ ಇರಬೇಕು, ಹಾಸ್ಯರಸ ಕೂಡ ಇರಬೇಕು. ಈಗ ನಿಮ್ಗೆ ವಿರಾಟ ರಾಜನ ಮಗ ಉತ್ತರ ಕುಮಾರ ಬರ್ತಾನಲ್ಲ ಸ್ವಾಮಿ, ಅವನ್ ಬಂದಾಗ ಏನ್ ಬರುತ್ತೆ? ಹಾಸ್ಯರಸ. ದ್ರೌಪದಿ ವಸ್ತ್ರಾಪರಣ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಏನ್ ಬರುತ್ತೆ? ಕ್ರೋಧರಸ. ಆರಂಭದಲ್ಲಿ ಕರುಣರಸನೂ ಬರುತ್ತೆ, ಪಾಪ ಹೆಣ್ಣುಮಗಳು ಮಹಾರಾಣಿ ಆಗಿದ್ದವಳು, ಈ ರೀತಿ ಆಗೋಯ್ತಲ್ಲ. ಆ ನಂತರದಲ್ಲಿ ಭೀಮಾರ್ಜುನರನ್ನು ನೋಡಿದಾಗ, ವಿಶೇಷವಾಗಿ ಭೀಮನನ್ನ ನೋಡಿದಾಗ, ಭೀಮ ಪ್ರತಿಜ್ಞೆಯನ್ನ ಮಾಡಿದಾಗ ವೀರರಸ, ರೌದ್ರರಸ. ಸೊ ನಿಮ್ಗೆ ಗೊತ್ತಲ್ಲ ಸ್ವಾಮಿ, 3 ಪ್ರತಿಜ್ಞೆಗಳನ್ನ ಮಾಡ್ತಕ್ಕಂಥದ್ದು ಯಾವುದು? ವೇಣಿ ಸಂಹಾರ, ಊರುಭಂಗ, ಮಕುಟಭಂಗ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಹೋಗ್ತಕ್ಕಂಥದ್ದು ವೀರರಸ, ರೌದ್ರರಸ. ದುಶ್ಯಾಸನ ವಧಾ ಸನ್ನಿವೇಶ, ಬೀಭತ್ಸ ಶೃಂಗಾರ. ದುಶ್ಯಾಸನನ ಯಾವ ರೀತಿ ಕೊಲ್ತಾನೆ? ಒಂದು ಹಿಡಿಂಬೆಯನ್ನ ಕರೆದು ರಾಕ್ಷಸ ಕ್ರೀಡೆಯನ್ನು ಆಡ್ತಾನೆ. ಏನದು? ಬೀಭತ್ಸ ಶೃಂಗಾರ. ಮತ್ತೆ ಅಲ್ಲಿ ಅಸ್ತ್ರಶಸ್ತ್ರಗಳ ಒಂದು ಕೋಲಾಹಲ, ಯಾವುದದು? ಆಶ್ಚರ್ಯಸ. ಓ, ಈ ರೀತಿ ಇತ್ತ ಅಸ್ತ್ರಗಳು, ಈ ರೀತಿ ಪರಸ್ಪರ ಹೊಡೆದಾಡ್ತಿತ್ತ. ಸರ್ಪಾಸ್ತ್ರ ಹೋಗಿ ವಾಪಸ್ ಬರುತ್ತಲ್ಲ, ಏನದು? ಆಶ್ಚರ್ಯ ರಸ, ಅದ್ಭುತ. ಕರ್ಣ ತೀರ್ಕೊಂಡಾಗ, ಕರ್ಣಾವಸಾನ ಆದಾಗ ಶೋಕರಸ. ದುರ್ಯೋಧನ ನಡ್ಕೊಂಡು ಹೋಗ್ತಿರ್ತಾನೆ ಸ್ಮಶಾನ ಭೂಮಿಯಲ್ಲಿ ಭೀಷ್ಮರನ್ನ ಸಂದರ್ಶನ ಮಾಡ್ಲಿಕ್ಕೆ ಅಂತ ಹೇಳಿ, ಸಂಜಯ ಕರ್ಕೊಂಡು ಹೋಗ್ತಿರ್ತಾನಲ್ಲ, ಕರ್ಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಅವನ ಮುಂದೆ ಮರಳುಗಳು ಪ್ರತ್ಯಕ್ಷ ಆಗ್ತವೆ. ಅದನ್ನ ನೋಡೋನ್ಗೆ ಹೆಂಗನ್ಸುತ್ತೆ? ಭಯಾನಕ ರಸ. ಯಾರಪ್ಪ ಇದು ಸಡನ್ ಆಗಿ ಬಂದ್ಬಿಟ್ರು. ಸೊ ಒಂದು ಕಾವ್ಯ ಶ್ರೇಷ್ಠ ಆಗಬೇಕು ಅಂದ್ರೆ ರಸಗಳು ಒಂದು ಸಾಮರಸ್ಯ ಪ್ರಮಾಣ ಬದ್ಧತೆಯಿಂದ ಬೆರೆತಿರಬೇಕು. ಅದನ್ನೇ ಔಚಿತ್ಯ ಅಂತ ಹೇಳ್ತೇವೆ.